ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ. ಅಂದರೆ ಇಟ್ಸ್ ಕಾಲ್ಡ್ ಪಂಚಕೋಶ ವಿವೇಕ. ಆ್ಯಂಡ್ ಇದು ನಮ್ಮ ತೈತ್ರೇಯ ಉಪನಿಷತ್ತಲ್ಲಿ ಮೆನ್ಷನ್ ಆಗಿದೆ. ಭಾಳಷ್ಟು ಒಂಥರ ವಿವಿಧವಾದ ಅನುಭವಗಳು ಆಗಕ್ಕೆ ಸ್ಟಾರ್ಟ್ ಆಯಿತು. ಡ್ರೀಮ್ಸ್ ಜ್ಞಾಪಕ ಇಟ್ಕೊಳ್ಳೋದು, ಫ್ಯೂಚರ್ ವಿಜುವಲೈಸೇಷನ್ ಮಾಡುವಂಥದ್ದು, ಟೆಲಿಪತಿ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಅಥವಾ ಸಿಚುವೇಶನ್ ಇಂದ ಈ ಕಡೆ ಬಂದಿದ್ದ ಹೇಗೆ ಅಂತ? ನನಗೆ ಚಿಕ್ಕ ವಯಸ್ಸಲ್ಲಿ ಭಾಳಷ್ಟು ಒಂಥರ ಅನುಭವಗಳಾಗಿದ್ವು. ಅಂದರೆ ಬುಲಿಂಗ್ ಆಗಿರ್ಬೋದು, ಅಥವಾ ಆಂಗ್ಸೈಟಿ, ಅಥವಾ ಡಿಪ್ರೆಷನ್. ಮೆಡಿಕಲ್ ಫೀಲ್ಡ್ ಆಚೆಗಡೆ ಏನೋ ಎಕ್ಸ್ಪ್ಲನೇಷನ್ಸ್ ಇರ್ಬೋದೇನೋ ಅಥವಾ ಸೊಲ್ಯೂಷನ್ಸ್ ಇರ್ಬೋದೇನೋ ಅಂತ. ದ ಬಯೋಫೀಲ್ಡ್ ಅಥವಾ ಜೀವಜಂತುಗಳಲ್ಲಿ ಒಂದು ಪ್ರಾಣಶಕ್ತಿ ಇರುತ್ತೆ ಅಂತ. ಕಾಯಿಲೆಗಳು ಏನಕ್ಕೆ ಬರುತ್ತೆ? ನಮ್ಮ ಪ್ರಾಣಶಕ್ತಿ ಕಡಿಮೆ ಆದಾಗ ಅಥವಾ ಅದರಲ್ಲೊಂದು ಇಂಬ್ಯಾಲೆನ್ಸ್ ಅಥವಾ ಅಸಮತೋಲನ ಕಂಡಾಗ ಆವಾಗ ಕಾಯಿಲೆಗಳು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ಎಲ್ಲ ಟ್ರೈ ಮಾಡಿಬಿಟ್ಟು ಇನ್ನೇನು ವರ್ಕ್ ಆಗದೆ ಇದ್ರೆ ಅವಾಗ ಇದ್ರ ಕಡೆ ಅವ್ರ ಗಮನ ಹರಿಯುತ್ತೆ. ಇದರಲ್ಲೇನಾದ್ರೂ ಪರಿಹಾರ ಸಿಗ್ಬೋದೇನೋ ಅಂತ ಅಂದ್ಬಿಟ್ಟು ಒಂದು ಲಾಸ್ಟ್ ಅಟೆಂಪ್ಟ್ ಥರ ಬರ್ತಾರೆ. ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ ಎಷ್ಟೊಂದು ದಿನಗಳು, ವಾರಗಟ್ಲೆ ಇರತ್ತೆ, ಹೋಗಿಲ್ಲ, ಮೆಡಿಸಿನ್ ಎಲ್ಲ ಟ್ರೈ ಮಾಡಾಗಿದೆ. ಆಕ್ಚುಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇದಕ್ಕೆ ಪ್ರಿನ್ಸಿಪಲ್ಸ್ ಅಥವಾ ಫೌಂಡೇಶನ್ಸ್ ಅಂತ ಏನಾದರೂ ಇದೆಯಾ? ಅಟ್ ವಾಟ್ ಲೆವೆಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ? ಇಸ್ ಇಟ್ ಬಿಕಾಸ್ ಆಫ್ ಎಮೋಷನ್ಸ್? ಇಸ್ ಇಟ್ ಬಿಕಾಸ್ ಆಫ್ ರಾಂಗ್ ಬಿಲೀಫ್ ಸಿಸ್ಟಮ್ಸ್? ಇಸ್ ಇಟ್ ಬಿಕಾಸ್ ಆಫ್ ಪಾಸ್ಟ್ ಮೆಮರಿ? ಇಸ್ ಇಟ್ ಅಬೌಟ್ ಫಿಯರ್ ಅಬೌಟ್ ದ ಫ್ಯೂಚರ್? ಹುಷಾರಿಲ್ವಾ, ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟೋಗ್ತೀನಿ, ಅಥವಾ ನೀನು ಹೊಟ್ಟೋಗು, ನಾನು ದುಡ್ಡು ಕೊಡ್ತೀನಿ. ದಟ್ ಇಸ್ ನಾಟ್ ಸಪೋರ್ಟ್. ದ ರಿಯಲ್ ಸಪೋರ್ಟ್ ಇಸ್ ಎಮೋಷನಲ್ ಸಪೋರ್ಟ್. ಅವ್ರಿಗೆ ಯಾವ ಸ್ಥಿತಿಗೆ ಬಂದಿದ್ರು ಅಂತಂದರೆ ಬೆಡ್ ರಿಡನ್ ಆಗೋಗಿದ್ರು ಫ್ಯೂ ವೀಕ್ಸ್ ಆ್ಯಂಡ್ ಮಂತ್ಸ್. ಇನ್ನೇನು ಡಾಕ್ಟರ್ಸ್ಗೆಲ್ಲ ತೋರಿಸಿದ್ರು. ನಮಗೆಲ್ಲ ಇದನ್ನು ಕೇಳ್ತಾ ಇದ್ರೆ ಮಿರಾಕಲ್ ಅನ್ಸುತ್ತೆ. ಇಟ್ ಫೀಲ್ಸ್ ಲೈಕ್ ಅ ಫ್ರಾಗ್ ಇನ್ ಅ ವೆಲ್. ಲೈಕ್ ನಾನು ಒಬ್ಬಳೇ ಇರೋದು, ನನ್ನ ಲೈಫಲ್ಲಿ ಇನ್ಯಾರೂ ಇಲ್ಲ, ಐ ಹ್ಯಾವ್ ಟು ಫೈಟ್ ಫಾರ್ ಮೈ ಸೆಲ್ಫ್ ಅನ್ನೋದು. ಮನುಷ್ಯರಿಗೆ ಇರೋ ಅವರ ಬಗ್ಗೆ ಮಾತಾಡ್ತಿದ್ವಿ. ಅದೇ ಥರ ನಮ್ಮ ಸುತ್ತಮುತ್ತಲೂ ಇರೋ ಆಬ್ಜೆಕ್ಟ್ಸ್ಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಿಗಿರ್ಬೋದು, ಅದಕ್ಕೂ ಸಹ ಅವರ ಇರುತ್ತಾ? ಬೀದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ಯಾರೂ ಇರಲ್ಲ, ಬಟ್ ಸಡನ್ನಾಗಿ ಯಾರಾದರೂ ಹಿಂದಿಂದ ನಮ್ಮನ್ನು ಫಾಲೋ ಮಾಡ್ತಿದ್ದಾರಾ ಇಲ್ವಾ ಅಂತ ಒಂದು ಊಹೆ ಗೊತ್ತಾಗತ್ತಲ್ವ. ಅಟ್ ದ ಕೋರ್ ಆಫ್ ಎನಿ ಈವಿಲ್ ಐ ಅಥವಾ ದೃಷ್ಟಿ ಇಸ್ ದ ಫೀಲಿಂಗ್ ಆಫ್ ಜೆಲಸಿ. ದರ್ ಕರ್ಮ ಅಲೌಸ್ ದೆಮ್ ಟು ಬಿ ಹೀಲ್ಡ್, they will be healed. But if the karma says you have to go for an operation, you'll have to go for an operation.